ನಾವು ಗುಲ್ಬರ್ಗ ಮಂದಿ ಇದು ಸಣ್ಣದೈತ್ರಿ ಏನ್ ಖುಷಿ ಮಾಡ್ತೀವ್ರಿ ವಿಡಿಯೋಸ್ ಹೆಂಗ. ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಎಲ್ಲರಿಗೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದಿರಿ ಅಂತ ಅನ್ಕೊಂತೇನ್ರಿ. ಭಾಳ ದಿನ ಐತ್ರಿ ಬಟ್ಟ ಲಾಂಗ್ ವಿಡಿಯೋಸ್ ಮಾಡಿದ್ದಿಲ್ಲ. ನಾನು ಭಾಳ ದಿನದ್ಲಿಂತಲೂ ಹೇಳಕತ್ತಿದ್ದೆ ರೀ. ನಾನು ಕ್ವಶನ್ಸ್ ಇನ್ಸ್ಟಾದಾಗ ಕೇಳ್ರಿ, ನಾನು ಯೂಟ್ಯೂಬ್ದಾಗ ಅದ್ರ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳತ್ತಿದ್ದೆ ರೀ. ಅದು ಒಟ್ಟಾನು ಆಗಲಾಗಿತ್ರಿ. ಅದಕ್ಕೆ ಮೊನ್ನೆನು ನಿನ್ನೆ ಹಾಕಿದ್ದೆ ರೀ ನಾನು ಕ್ವಶನ್ ಇನ್ಸ್ಟಾದಾಗ. ಕೇಳ್ರಿ ನೀವು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತಂದಿದ್ದೆ ರೀ. ಸೊ ನೀವೆಲ್ಲ ಕ್ವಶನ್ಸ್ ಕೇಳಿದ್ರಿ. ಸೊ ಸಿಮಿಲರ್ ಇದ್ದು ತಗೊಂಡಿಲ್ರಿ, ಸಿಮಿಲರ್ ಇದ್ದುವೇ ಜಾಸ್ತಿ ತಗೊಂಡಿನಿ. ಸೊ ಎಲ್ಲರೂ ಬಹಳಷ್ಟು ಕೇಳಿದ್ದೆ ತಗೊಂಡಿಲ್ರಿ. ಅವ್ರದ್ದು ಮೆನ್ಷನ್ ಮಾಡಿರ್ತೀನಿ ಹಂಗೆ. ನಾನು ನಿಮ್ ಕಡೆ ಮಳೆದು ಹೆಂಗದ ರೀ? ನಂಬಲ್ಲಿ ಭಾಳ ಮಳೆ ಐತ್ರಿ. ಅಂದ್ರೂ ಹೋಗ್ಲಿ ಬಿಡ ಅಂತ ಹಂಗೆ ವಿಡಿಯೋಸ್ ಮಾಡ್ತೀವ್ರಿ. ವಿಡಿಯೋಸ್ ಹೆಂಗಾಗತ್ತವೇನು ಶಾರ್ಟ್ ವಿಡಿಯೋಸ್ ಎಲ್ಲ ನಿಮ್ ಆಶೀರ್ವಾದ ಅಂತ ಎಲ್ಲ ಮಸ್ತ್ ನಡಗತ್ತದ ನೋಡ್ರಿ. ಸೊ ಬರ್ರಿ, ನೀವು ಕೇಳಿದ ಕ್ವಶನ್ಸ್ಗ ಆನ್ಸರ್ ಮಾಡಮು. ಫಸ್ಟ್ ಟೈಮ್ ಮಾಡಕತ್ತೀನ್ರಿ. ಓಕೆ ಬರ್ರಿ. ಫಸ್ಟ್ ಕ್ವಶನ್ ಏನೈತ್ರಿ, ವಿನಾಯಕ್ ಎಸ್ ಅವ್ರು ಕೇಳಿದ್ದಾರ. ನಿಮ್ ಏಜ್ ಎಷ್ಟು? ನನ್ನ ಏಜ್ ನೋಡ್ರಿ ಮೊನ್ನೆ 18 ಮುಗೀತು. ನಂದು ಇವಾಗ 19 ರನ್ನಿಂಗ್ ಐತಿ. ಸೊ ಇವಾಗ 19 ಇಯರ್ಸ್ ರನ್ನಿಂಗ್. ಮೆಲೋಡಿ ವಿಜಯ್ ಅವ್ರು ಕೇಳಿದ್ದಾರ, ನಿಮ್ ಏಜ್ ಸಿಸ್ ಯುವರ್ ಸ್ಟಡಿ ಅಂತ ಕೇಳಿದ್ದಾರ. ಏಜ್ ಅಂತೂ ಹೇಳಿದ್ದೀನ್ರಿ. ನನ್ ಸ್ಟಡಿ ನೋಡ್ರಿ ಇವಾಗ ಸೆಕೆಂಡ್ PUC ಮೊನ್ನೆ ಮುಗಿತ್ರಿ. ನಾನು ಇವಾಗ ನೆಕ್ಸ್ಟ್ ಅಡ್ಮಿಷನ್ ಮಾಡ್ಬೇಕ್ರಿ BSc. ಡ್ರೈವಿಂಗ್ ಲವರ್ ಸೋಮು 143 ಅವ್ರು ಕೇಳಿದ್ದಾರ, ನಿಮ್ ಊರ್ ಯಾವ್ದಕ್ಕ ಅಂತ. ನಮ್ಮೂರ್ ಭಾಳ ಸತಿ ಹೇಳಿನ್ರಿ, ನಾವು ಗುಲ್ಬರ್ಗ ಮಂದಿ ಅಂತ. ಪ್ರಕಾಶ್ ಅವ್ರು ಹೇಳಿದ್ದಾರ, ನಿಮ್ ವಿಡಿಯೋ ಸೂಪರ್ ಜಾನಪದ ಸಾಂಗ್ಸ್. ಥ್ಯಾಂಕ್ ಯು ಸೋ ಮಚ್ ರೀ ಅಣ್ಣ. ನಾನು ಭಾಳ ಯಾವತ್ತಿಗೂ ನಾನು ಸ್ಟಾರ್ಟಿಂಗ್ ಬಂದಿದ್ದೆ ಜಾನಪದಲಿಂತ. ಇವಾಗ್ನು ನಾನು ಜಾಸ್ತಿ ಜಾನಪದನೇ ವಿಡಿಯೋಸ್ ಮಾಡ್ತೀನಿ. ಸೊ ಎಲ್ಲರೂ ಅದಕ್ಕೆ ಲೈಕ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ರೀ ಅಣ್ಣ. ಪ್ರವೀಣ್ ಹೀರಾಪುರ್ ಅವ್ರಿಗೆ ಕೇಳಿದ್ದಾರ, ಯುವರ್ ಹೋಮ್ ಲೊಕೇಶನ್ ಅಂತ. ನಮ್ದು ನೋಡ್ರಿ ಗುಲ್ಬರ್ಗದಾಗ ರಾಮ ಮಂದಿರಗಿಂತ ಸ್ವಲ್ಪ ಮುಂದ್ ಬಂದ್ರೆ ಉದ್ನೂರ್ ಕ್ರಾಸಿಗೆ ನಮ್ಮ ಮನಿ ಐತ್ರಿ. ಮತ್ತ ಬಿರಾದರ್, ನಿಮ್ದು ಯಾವ ಕಾಸ್ಟ್? ನಮ್ದು ರಾಜ್ಪೂತ್ ಕಾಸ್ಟ್ ರೀ, 2A ನಮ್ದು. ಶೆಟ್ಟಿ ಸುನಿಲ್ ಅವ್ರು ಕೇಳಿದ್ದಾರ, ಸಿಂಗಲ್ ಅವ್ರ ಮಿಂಗಲ್? ನಾನ್ ಸಿಂಗಲೇ ಅದೀನ್ರಿ. ಇನ್ನು ನನ್ನ ಏಜ್ ಸಣ್ಣದೈತ್ರಿ. ಏನ್ ಕ್ವಶನ್ ರೀ ಇದು? ಉಡಾಳ್ ಸೂರ್ಯಣ್ಣ ಅವ್ರ ಕ್ವಶನ್ ಕೇಳಿದ್ದಾರೆ, ಇವಾಗ ನೀವು ಯಾವ ಕಾಲೇಜ್ ಅಡ್ಮಿಷನ್ ಮಾಡಿರಿ ಸಿಸ್ಟರ್? ಇನ್ನು ಯಾವ್ದು ಕಾಲೇಜ್ ಅಡ್ಮಿಷನ್ ಮಾಡಿಲ್ರಿ ನಾನು, ಇನ್ನು ಮಾಡ್ಬೇಕ್ರಿ. ನೋಡತ್ತೀನ್ರಿ ಯಾವ ಕಾಲೇಜ್ ಮಾಡ್ಬೇಕಂತಿ. ಚಂದ್ರು ಶೆಟ್ಟಿ ಅವ್ರು ಕೇಳಿದ್ದಾರೆ, ಯೂಟ್ಯೂಬ್ ಇಂದ ಒಂದ್ಸಲ ಆದ್ರೂ ಅಮೌಂಟ್ ತಗೊಂಡಿದ್ರಾ ಹೇಗೆ? ಅದರ ಸ್ಕ್ರೀನ್ ಶಾಟ್ ನಾವು ನೋಡ್ಬಹುದಾ? ನಾನು ಯೂಟ್ಯೂಬ್ದಾಗ ಶಾರ್ಟ್ ವಿಡಿಯೋಸ್ ಮಾಡ್ತೀನ್ರಿ. ಸೊ ಅದ್ರಲಿಂತ ಏನ್ ಜಾಸ್ತಿ ಅಮೌಂಟ್ ಬಂದಿಲ್ಲ ನನಗ. ಲಾಂಗ್ ವಿಡಿಯೋಸ್ ಮಾಡಿದ್ರೆ ಹಾಕ್ತಿದ್ದೆ ರೀ ನಾನು. ಶಾರ್ಟ್ ವಿಡಿಯೋಸ್ ಇದ್ದ ಸಲುವಾಗಿ ಭಾಳ ಅಮೌಂಟ್ ಕಡಿಮೆ ಬಂದವ್ರಿ. ನಾನು ನಡು ವಿಡಿಯೋಸ್ ಅಂತೂ ಮಾಡೋದೇ ಬಿಟ್ಟಿದ್ದೆ ರೀ 2 years ಇಂದ. ಸೊ ಇನ್ನತನ ನಂದೆಲ್ಲ ಅಮೌಂಟ್ ಎಲ್ಲ ಸ್ಟಾಪ್ ಆಗತ್ರಿ ಇವಾಗ. ದಿನೇಶ್ ರೆಡ್ಡಿ ಅವರು, ನೀವು ಯಾರಾದ್ರೂ ಪ್ರೀತಿ ಮಾಡ್ತೀರಾ? ಇಲ್ರಿ, ಇನ್ನೂ ಅಂತದೇನು ಯೋಚನೆ ಇಲ್ಲ. ಅದು ಇನ್ನು ಭಾಳ ಟೈಮ್ ಐತಿ. ಮಾಂತು, ಯಾವ ಊರು ನಿಮ್ದು? ನಮ್ದು ಆಲ್ವೇಸ್ ಗುಲ್ಬರ್ಗ ರೀ. ನಾವು ಗುಲ್ಬರ್ಗ ಮಂದಿ ಅದೀವ್ರಿ. ಶೀತಲಪ್ಪ ರಾಜ್ ಅವ್ರು ಹೇಳಿದ್ದಾರ, ವಿಡಿಯೋ ಸೂಪರ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ರೀ ಅಣ್ಣ. ಎಲ್ಲ ನೀವು ಜಾನಪದ ಭಾಳ ಲೈಕ್ ಮಾಡ್ತೀರಿ ಅಂತ ನಾ ಜಾಸ್ತಿ ಜಾನಪದನೇ ಮಾಡ್ತೀನಿ ರೀ. ನಂಗೆ ಅದು ಮಾಡಕ್ನು ಭಾಳ ಇಷ್ಟ ಐತ್ರಿ ಜಾನಪದ ಮಾಡಕ್. ನಿಮ್ದು ಯಾವ ಕಾಲೇಜ್ ಅಂತ ಕೇಳಿದ್ದೀರಿ? ನಂದು 1 to 10th ಎಲ್ಲ ಗೌರ್ಮೆಂಟ್ ಸ್ಕೂಲ್ದಾಗೆ ಮುಗಿಸೀನ್ರಿ. ಫಸ್ಟ್ PUC ಸೆಕೆಂಡ್ PUC ಜನನಿ ಕಾಲೇಜ್ದಾಗ ಮುಗಿಸೀನ್ರಿ. ನೆಕ್ಸ್ಟ್ BSc, ನೆಕ್ಸ್ಟ್ ಕಾಲೇಜ್ ಅಡ್ಮಿಷನ್ ಮಾಡ್ಬೇಕ್ರಿ. ಕನಕ ಅಣ್ಣ ಅವ್ರು ಕೇಳಿದ್ದಾರ, ನಿಮ್ ಸ್ಕೂಲ್ ಬಗ್ಗೆ ಹೇಳ್ರಿ ಅಂತ. ನಂದು 1ನೇ ಹಿಡ್ಕೊಂಡು 10ನೇನು ಗೌರ್ಮೆಂಟ್ ಸ್ಕೂಲ್ದಾಗೆ ಮುಗಿಸೀನ್ರಿ. ಅದನ್ನು ಗುಲ್ಬರ್ಗದ ಜೇವರ್ಗಿ ಕಾಲನಿದಾಗ ನಮ್ ಗೌರ್ಮೆಂಟ್ ಸ್ಕೂಲ್ ಐತ್ರಿ. ಅಲ್ಲೇ ನಂದು 10th ತನನು ನಾನು ಅಲ್ಲೇ ಓದಿ ಅಲ್ಲೇ ಮುಗಿಸೀನ್ರಿ. ಸೊ ಆ ಟೈಮ್ ನೆನ್ಸ್ಕೊಂಡ್ರೆ ಇವಾಗ ಭಾಳ ಖುಷಿ ಆಗ್ತದ್ರಿ. ಯಾಕಂದ್ರ ಅವಾಗ ನಾವು ಭಾಳ ಎಂಜಾಯ್ ಮಾಡೀವ್ರಿ ಅಲ್ಲೆಲ್ಲ. ಟೀಚರ್ಸ್ನು ಹಂಗಿದ್ವಿ, ನಾವು ಹಂಗಿದ್ವಿ. ಅದ್ರ ಬಗ್ಗೆ ಎಷ್ಟ್ ನೆನ್ಸ್ಕೊಂಡ್ರಿವ್ನು ಇವಾಗ ಎಷ್ಟ್ ಜಲ್ದಿ ಮುಗಿತಲ್ಲ. 10th ಆದ್ಮ್ಯಾಗ ಸೆಕೆಂಡ್ PUC ಹೋದಾಗ ಭಾಳ ನೆನ್ಸ್ಕೊಂಡಿವ್ರಿ ಸ್ಕೂಲ್ ಲೈಫ್. ಸೊ ಸೆಕೆಂಡ್ PUC ಇವಾಗ ನೆನ್ಸತ್ತೀವ್ರಿ, ಯಾಕಂದ್ರೆ ಅದನ್ನು ಭಾಳ ಎಂಜಾಯ್ಮೆಂಟ್ ಮಾಡೀವ್ರಿ. ಸೊ ಸ್ಕೂಲ್ ಕಾಲೇಜ್ ಅನ್ನ ಭಾಳ ಎಂಜಾಯ್ಮೆಂಟ್ ಆಗದ್ರಿ. DJ ಬಸವ ಅವ್ರು ಕೇಳಿದ್ದಾರ, ನಾನೊಂದು ಜಾನಪದ ವಿಡಿಯೋ ಮಾಡ್ತಾ ಇದ್ದೀನಿ, ಆಕ್ಟರ್ ಆಗಿ ಬರ್ತೀರಾ? ಹಾ ರೀ ಅಣ್ಣ, ನನಗ್ ಮಾಡೋದೇನೆಲ್ಲ ಇಂಟ್ರೆಸ್ಟ್ ಐತಿ. ಇದ್ರ ಬಗ್ಗೆ ನಮ್ದು ಚಿಂಕು ಅಣ್ಣ ಇಲ್ಲ ನಮ್ ವಿಶಾಲ್ ಮಾಮ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ, ಅವ್ರು ನಿಮ್ಗೆ ಇದ್ರ ಬಗ್ಗೆ ಹೇಳ್ತಾರೆ. ಇಟ್ಸ್ ಮೀ ಪೂಜಾ ಅವ್ರು ಕೇಳಿದ್ದಾರೆ, ಫಾಲೋ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡ್ಲಿಲ್ಲ ಯಾಕೆ ಅಂತ.
ಸೊ ನಿಮಗ್ ನಾನ್ ಫಸ್ಟ್ ಇವಾಗ ಹೇಳ್ಬಿಡ್ತೀನ್ರಿ, ನನ್ ಹತ್ರ ಇನ್ನೂ ತನಾನು ಫೋನ್ ಇಲ್ರಿ. ಯಾಕಂದ್ರೆ ನಾನ್ ಬೇಕಾದ್ರೆ ನಮ್ಮ ಅಣ್ಣನ್ ಫೋನ್ ಯೂಸ್ ಮಾಡ್ತೀನ್ರಿ ನಾನು. ಸೊ ಅಣ್ಣನ್ ಫೋನ್ ಇಂದಾನೇ ವಿಡಿಯೋಸ್ ಮಾಡ್ತೀನಿ. ಸೊ ಇದನ್ನು ಕೂಡ ಅಣ್ಣನ್ ಫೋನೇ ಐತ್ರಿ. ಸೊ ಅವ್ರ ಹತ್ರನೇ ಇರತ್ರಿ. ಸೊ ಅವರು ಸ್ವಲ್ಪ ಜಾಬ್ ಅದು ಮಾಡ್ತಾರೆ. ಸೊ ಅವರು ಬಿಸಿ ಇರ್ತಾರೆ. ಅವ್ರು ಬಂದಾಗೆ ನಾನ್ ತಗೊಂಡು ವಿಡಿಯೋಸ್ ಮಾಡ್ಬೇಕು. ಸೊ ಬಾಳ ಹೊತ್ತು ನಂಗೆ ಟೈಮ್ ಸಿಗಂಗಿಲ್ರಿ. ಅದಕ್ಕೆ ಬಹಳಷ್ಟು ಮೆಸೇಜ್ ಇರ್ತಾವ್ರಿ, ಫಾಲೋ ರಿಕ್ವೆಸ್ಟ್ ಭಾಳ ಬಂದಿರ್ತಾವ, ನೋಡಿರಂಗಿಲ್ರಿ. ಸಾರಿ, ಅದಕ್ಕೆಲ್ಲ ಫಸ್ಟ್ ಹೇಳ್ತೀನ್ರಿ, ಅದಕ್ಕೆ ಸಾರಿ ಹೇಳ್ತೀನ್ರಿ. ನಾನು ಜಾಸ್ತಿ ಮೆಸೇಜ್ಗೂ ರಿಪ್ಲೈ ಮಾಡಿರಂಗಿಲ್ಲ. ಸೊ ಎಲ್ಲರಿಗೂ ಸಾರಿ ರೀ. ಇದು ನನ್ ಫೋನ್ ಇದ್ರೆ ನಾನ್ ಮಾಡ್ತೀನಿ. ಅಣ್ಣನ್ ನನ್ ಬಲ್ ಫೋನ್ ಇತ್ತಂದ್ರ ನಾನು ಪಕ್ಕಾ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡ್ತಿದ್ದೆ ರೀ. ನನ್ ಬಲ್ ಫೋನ್ ಇಲ್ಲ. ಸೊ ಸಾರಿ ರೀ. ನೆಕ್ಸ್ಟ್ ಟೈಮ್ ನಾ ನೋಡ್ದಂದ್ರೆ ಪಕ್ಕ ಮಾಡ್ತೀನಿ. ಇಲ್ಲಿಗೆ ನಾನು ಕ್ವಶನ್ಸ್ ಮುಗಿತಾವ್ರಿ. ಯಾಕಂದ್ರೆ ನಾನ್ ಸ್ವಲ್ಪ ಕ್ವಶನ್ ತಗೊಂಡಿನ್ರಿ. ಯಾಕಂದ್ರೆ ಅದು ನಮ್ಮ ಅಣ್ಣ ಜಲ್ದಿ ತೆಗ್ದ್ ಬಿಟ್ಟಾರಿ. ಅವ್ರಿಗೆ ಗೊತ್ತೇ ಇಲ್ಲ ನಾನ್ ಹಾಕಿದ್ದು. ಸೊ ಅವ್ರು ಬಹಳ ಆಯ್ತು ಹಾಕಿ ಅಂತ ಕೇಶಂದ್ರೆ ತೆಗ್ದು ಬಿಟ್ಟಾರ. ಸೊ ನಾವ್ ಬೇಕಾದ್ರೆ ಇನ್ನೊಂದ್ಸತಿ ಇವತ್ ಹಾಕ್ತೀನ್ರಿ ಕ್ವಶನ್ಸ್. ನಿಮ್ಗ್ ಬೇಕಾದ್ರೆ ಇನ್ನೊಂದ್ಸತಿ ಕೇಳ್ರಿ, ಅದ್ರ ಬಗ್ಗೆ ಮತ್ತೆ ಡಿಸ್ಕಷನ್ ಮಾಡಮಂತ್ರಿ ಲಾಂಗ್ ವಿಡಿಯೋ ಮಾಡಿ. ಇವತ್ ಹಾಕ್ತೀನ್ರಿ ಇನ್ಸ್ಟಾಗ್ರಾಮ್ದ ಕ್ವಶನ್ಸ್ ಬಗ್ಗೆ. ಸೊ ನೀವ್ ಇನ್ನೊಂದ್ಸತಿ ಕೇಳ್ರಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದ್ಸತಿ ವಿಡಿಯೋಸ್ ಮಾಡಮಂತ್ರಿ. ಮತ್ ಹಂಗೆ ಈ ವಿಡಿಯೋದಾಗ ನಾನು ಎಂತ ವಿಡಿಯೋಸ್ ಮಾಡ್ಲಿರಿ, ಲಾಂಗ್ ವಿಡಿಯೋಸ್ದಾಗ ಏನೋ ಕಾಮಿಡಿ ವಿಡಿಯೋ ಮಾಡ್ಲೇನ್ರಿ, ಏನೋ ಟ್ರಾವೆಲ್ ವಿಡಿಯೋಸ್ ಮಾಡ್ಲಿರಿ, ಏನ್ ನಾನ್ ಡೈಲಿ ಲಾಗ್ ಬಗ್ಗೆ ಮಾಡ್ಲಿರಿ, ಸ್ಟೋರೀಸ್ ಮಾಡ್ಲಿರಿ, ಏನ್ ಮಾಡ್ಲಂತ ಈ ವಿಡಿಯೋದ ಕೊನೆದಾಗ ನೀವು ಕಮೆಂಟ್ ದಾಗ ಹೇಳ್ರಿ. ಅದ್ರ ಬಗ್ಗೆ ಎಷ್ಟ್ ಜನದ್ ಏನಂತ ಇರ್ತದ ಅದು ವಿಡಿಯೋಸ್ ನ ಮಾಡಕ್ ಇವದ್ಲಿಂದ ಸ್ಟಾರ್ಟ್ ಮಾಡಕತ್ತೀನ್ರಿ. ಸೊ ನಿಮ್ದೆಲ್ಲಾ ಆಶೀರ್ವಾದ್ಲಿಂತ ಇನ್ನೂನು ನನ್ನ ಯೂಟ್ಯೂಬ್ ಹಂಗೆ ಅದಾರಿ. ಸೊ ಹಿಂಗೆ ಇರಲ್ಲ ಅಂತ ಹೇಳ್ತೀನ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ರೀ.